ಬಿಜೆಪಿಗರು ಮೀಸಲಾತಿಯ ವಿರೋಧಿಗಳು, ಹೀಗಾಗಿ ಗಣತಿ ವರದಿಯನ್ನ ವಿರೋಧಿಸ್ತಾ ಇದ್ದಾರೆ. ಎಲ್ಲಾ ಮಂತ್ರಿಗಳಿಗೂ ಕೂಡ ಒಂದೊಂದು ಪ್ರತಿ ಕೊಟ್ಟಿದ್ದಾರೆ. ಮೊದಲು ಓದ್ಲಿ ಅದನ್ನ, ಸುಮ್ಮನೆ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅವೈಜ್ಞಾನಿಕ ಅಂತ ಹೇಳೋದು ಬೇಡ, ಓದ್ಲಿ ಅದನ್ನ. ಎಲ್ರಿಗೂ ಒಂದೊಂದು ಪ್ರತಿ ಸಿಕ್ಕಿದೆ, ಅದನ್ನ ಓದೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಮೊದಲು ವರದಿಯಲ್ಲಿ ಏನಿದೆ ಅಂತ ಓದ್ಕೊಳ್ಳಿ, ನಂತರ ವಿರೋಧ ಮಾಡಲಿ ಅಂತ ರಾಜಣ್ಣ ಹೇಳಿರುವಂಥದ್ದು. ಎಸ್, ಅದೇ ಆಗಬೇಕಾಗಿರೋದು. ಈಗ ಎಲ್ಲ ಮಿನಿಸ್ಟ್ರ್ ಕೈಗೂ ಒಂದೊಂದು ಪ್ರತಿ ಹೋಗಿದೆ. ಸ್ವಲ್ಪ ಅದೇನೋ ಒಂದು 52 ಪುಟ ಇರುವಂಥದ್ದು. ಓದಲಿ ಅದನ್ನು. ಓದಾದ್ಮೇಲೆ ನಂಬರ್ಸ್ ಏನಿದೆ ಮತ್ತು ಶಿಫಾರಸುಗಳನ್ನು ಏನು ಮಾಡಿದ್ದಾರೆ, ಯಾವುದನ್ನೆಲ್ಲ ಅನುಷ್ಠಾನ ಮಾಡೋಕ್ಕೆ, ಮತ್ತು ಇವ್ರು ಅದರಲ್ಲಿ ಏನಾದ್ರು ಕರೆಕ್ಷನ್ ಮಾಡ್ತಾರಾ ಅಥವಾ ಅಗೇನ್ ಟೈಮ್ ತೊಗೊಳ್ತಾರಾ, ಉಪಸಮಿತಿ ರಚನೆ ಮಾಡ್ತಾರಾ ಅಥವಾ ಮತ್ತೊಂದು ಗಣತಿಯನ್ನು ಏನಾದರೂ ನಡೆಸಬೇಕಾಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತಾ ನೋಡೋಣ. ಇಷ್ಟು ಆಪ್ಷನಲ್ಲಿ ಯಾವುದೋ ಒಂದು ಆಗುತ್ತೆ, ಏನಾಗತ್ತೆ ನೋಡೋಣ. ಈಗ 17ನೇ ತಾರೀಕು 4 ಗಂಟೆಗೆ ಸಚಿವ ಸಂಪುಟದ ಸಭೆಯಲ್ಲಿ ಇದೊಂದೇ ವಿಷಯ ಮಂಡನೆ ಆಗಿರೋದು, ಬೇರೆ ಇನ್ಯಾವುದೇ ಸಬ್ಜೆಕ್ಟ್ ತಗೋಬಾರ್ದು ಅಂತೇಳಿ 4 ಗಂಟೆಗೆ 17ನೇ ತಾರೀಕು ಸಚಿವ ಸಂಪುಟದ ಸಭೆ ಈ ಜಾತಿ ಗಣತಿ ಬಗ್ಗೆನೇ ಚರ್ಚೆ ಮಾಡಲಿಕ್ಕೆ ಅಂತೇಳಿ. ಅದರಿಂದ ಅಂತಿಮವಾದಂತಹ ತೀರ್ಮಾನ ತೆಗೆದುಕೊಳ್ತಕ್ಕಂಥದಕ್ಕಿಂತ ಮುಂಚಿತವಾಗಿ ಈಗೆಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಸಮುದಾಯದವರು, ಕೆಲವು ಮಠದ ಸ್ವಾಮೀಜಿಗಳು ಅವರೆಲ್ಲರೂ ಕೂಡ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಅವೆಲ್ಲನೂ ಕೂಡ ಏನಿದೆ ಅಂತೇಳಿ ಪರಾಮರ್ಶೆಯನ್ನು ಮಾಡಿ ಯಾವ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ತೀರ್ಮಾನ ಮಾಡತಕ್ಕಂಥದ್ದು ನಮ್ಮ ಸರ್ಕಾರದ ಬದ್ಧತೆ. ಈಗ 17ನೇ ತಾರೀಕು 4 ಗಂಟೆಗೆ ಸಚಿವ ಸಂಪುಟದ ಸಭೆಯಲ್ಲಿ ಇದೊಂದೇ ವಿಷಯ ಮಂಡನೆ ಆಗಿರೋದು, ಬೇರೆ ಇನ್ಯಾವುದೇ ಸಬ್ಜೆಕ್ಟ್ ತಗೋಬಾರ್ದು ಅಂತೇಳಿ 4 ಗಂಟೆಗೆ 17ನೇ ತಾರೀಕು ಸಚಿವ ಸಂಪುಟದ ಸಭೆ ಈ ಜಾತಿ ಗಣತಿ ಬಗ್ಗೆನೇ ಚರ್ಚೆ ಮಾಡಲಿಕ್ಕೆ ಅಂತೇಳಿ. ಅದರಿಂದ ಅಂತಿಮವಾದಂತಹ ತೀರ್ಮಾನ ತೆಗೆದುಕೊಳ್ತಕ್ಕಂಥದಕ್ಕಿಂತ ಮುಂಚಿತವಾಗಿ ಈಗೆಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಸಮುದಾಯದವರು, ಕೆಲವು ಮಠದ ಸ್ವಾಮೀಜಿಗಳು ಅವರೆಲ್ಲರೂ ಕೂಡ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಅವೆಲ್ಲನೂ ಕೂಡ ಏನಿದೆ ಅಂತೇಳಿ ಪರಾಮರ್ಶೆಯನ್ನು ಮಾಡಿ ಯಾವ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ತೀರ್ಮಾನ ಮಾಡತಕ್ಕಂಥದ್ದು ನಮ್ಮ ಸರ್ಕಾರದ ಬದ್ಧತೆ. ಈಗ 17ನೇ ತಾರೀಕು 4 ಗಂಟೆಗೆ ಸಚಿವ ಸಂಪುಟದ ಸಭೆಯಲ್ಲಿ ಇದೊಂದೇ ವಿಷಯ ಮಂಡನೆ ಆಗಿರೋದು, ಬೇರೆ ಇನ್ಯಾವುದೇ ಸಬ್ಜೆಕ್ಟ್ ತಗೋಬಾರ್ದು ಅಂತೇಳಿ 4 ಗಂಟೆಗೆ 17ನೇ ತಾರೀಕು ಸಚಿವ ಸಂಪುಟದ ಸಭೆ ಈ ಜಾತಿ ಗಣತಿ ಬಗ್ಗೆನೇ ಚರ್ಚೆ ಮಾಡಲಿಕ್ಕೆ ಅಂತೇಳಿ. ಅದರಿಂದ ಅಂತಿಮವಾದಂತಹ ತೀರ್ಮಾನ ತೆಗೆದುಕೊಳ್ತಕ್ಕಂಥದಕ್ಕಿಂತ ಮುಂಚಿತವಾಗಿ ಈಗೆಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಸಮುದಾಯದವರು, ಕೆಲವು ಮಠದ ಸ್ವಾಮೀಜಿಗಳು ಅವರೆಲ್ಲರೂ ಕೂಡ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಅವೆಲ್ಲನೂ ಕೂಡ ಏನಿದೆ ಅಂತೇಳಿ ಪರಾಮರ್ಶೆಯನ್ನು ಮಾಡಿ ಯಾವ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ತೀರ್ಮಾನ ಮಾಡತಕ್ಕಂಥದ್ದು ನಮ್ಮ ಸರ್ಕಾರದ ಬದ್ಧತೆ. ಈಗ 17ನೇ ತಾರೀಕು 4 ಓಕೆ, KN ರಾಜಣ್ಣ ಸಹಕಾರಿ ಸಚಿವರು ಅವ್ರು ಹೇಳ್ತಾ ಇರೋದು. ಈಗ ಏಪ್ರಿಲ್ 17ನೇ ತಾರೀಕು ಮೀಟಿಂಗ್ ಕರೆದಿದ್ದೀವಿ 4 ಗಂಟೆಗೆ. ಆ್ಯಂಡ್ ಅವತ್ತು ಬೇರೆ ಏನೂ ಪ್ರಸ್ತಾಪ ಆಗಲ್ಲ, ಇದರ ಬಗ್ಗೆಯೇ ಚರ್ಚೆ ಆಗುತ್ತೆ. ಯಾಕಂದರೆ ಸುದೀರ್ಘ ಚರ್ಚೆಗೆ ಅವಕಾಶವನ್ನು ತೊಗೊಂಡಿದ್ದೀವಿ ನಾವು. ಇದ್ರ ಬಗ್ಗೆ ಪರ ವಿರೋಧ ಹೆಚ್ಚಾಗಿ ಕೇಳಿ ಬರ್ತಾ ಇರೋದ್ರಿಂದ. ಆ್ಯಂಡ್ ಯಾರು ಕೂಡ ಇದರ ಪ್ರತಿಯನ್ನು ನೋಡದೆ, ಓಪನ್ನೇ ಮಾಡದೆ, ಬರೀ ಹೆಸರಿನ ಈಗ ಒಂದು ಗಾದೆ ಮಾತೆ ಇದೆಯಲ್ಲ, ಆ ರೀತಿಯಾಗಿ ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಓದಿ, ಅದನ್ನು ಓದಿದ ನಂತರ ಅದರಲ್ಲಿ ಏನು ಬದಲಾವಣೆ ಮಾಡಬೇಕು ಅದನ್ನು ಹೇಳೋಣ. ಸೊ ಚರ್ಚೆ ಆಗಲಿ, ಕ್ಯಾಬಿನೆಟ್ಗೆ ಕರೆದಿದ್ದೀವಿ. ಪ್ರಬಲ ಸಮುದಾಯಗಳೇ ಇದನ್ನು ಪ್ರಬಲವಾಗಿ ವಿರೋಧಿಸ್ತಾ ಇದ್ದಾವೆ. ಅವತ್ತೇನು ಚರ್ಚೆಗೆ ಬರುತ್ತೆ ನೋಡೋಣ. ಮಠಾಧೀಶರನ್ನ ಮೀಟ್ ಮಾಡಬೇಕಾ, ಮತ್ತೊಂದ ಮಗದೊಂದ, ಆ ನಂತರ ಡಿಸೈಡ್ ಮಾಡೋಣ ಅಂತ.